ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಮೋಟೋರೋಲಾ ಸಿಗ್ನೇಚರ್ ಮತ್ತು ಸ್ಯಾಮ್ಸಂಗ್ ಅವ್ರದ್ದು ಲೇಟೆಸ್ಟ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಆಗಿರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಈ ಎರಡೂ ಸ್ಮಾರ್ಟ್ಫೋನ್ಗಳು ಸಹ ಇದೆ. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಅನ್ಬೋದು, ಏನು ಗುರು ಅನ್ಫೈರ್ ಆಗಲ್ವಾ? ಸ್ಯಾಮ್ಸಂಗಿಂದು ಈ S25 ಅಲ್ಟ್ರಾ 1,10,000 ರೂಪಾಯಿ ಆದರೆ ಈ ಮೋಟೋರೋಲಾ ಸಿಗ್ನೇಚರ್ ಸ್ಯಾಮ್ಸಂಗ್ ಫೋನಿನ ಅರ್ಧ ದುಡ್ಡಿಗೆ ಬಂದ್ಬಿಡುತ್ತೆ 55,000 ರೂಪಾಯಿಗೆ. ಅದೆಂಗೆ ಕಂಪೇರ್ ಮಾಡ್ತೀಯಾ? ಅನ್ಫೇರ್ ಆಗಲ್ವಾ ಅಂತ ಅನ್ಬೋದು. ಹೌದು, 100% ಅನ್ಫೇರೇ. ಬಟ್ ಸ್ಟಿಲ್ ಈ ರೌಂಡಲ್ಲಿ ಏನಾದರೂ ಮೋಟೋರೋಲಾ ವಿನ್ ಆಗಿಬಿಟ್ರೆ ಯೋಚನೆ ಮಾಡ್ಕೊಳ್ಳಿ. 55,000 ರೂಪಾಯಿ ಫೋನು, 1,10,000 ರೂಪಾಯಿ ಫೋನು. ಬನ್ನಿ ಡೈರೆಕ್ಟಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಕಂಪೇರ್ ಮಾಡೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಮೋಟೋರೋಲಾ ಸಿಗ್ನೇಚರ್ ತುಂಬ ಲೈಟ್ ವೆಯ್ಟು ಮತ್ತು ತುಂಬ ಥಿನ್ ಆಗಿದೆ. ಕೇವಲ 186 ಗ್ರಾಮ್ ವೆಯ್ಟು ಮತ್ತು 6.99 mm ಇಂದು ಥಿಕ್ನೆಸ್. ಈ ಕಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ 218 ಗ್ರಾಮ್ ವೆಯ್ಟ್ ಇದೆ ಮತ್ತು ತುಂಬ ದಪ್ಪ ಇದೆ ಕಂಪ್ಯಾರಿಟಿವ್ಲಿ, 8.2 mm. ನಮಗೆ ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇದೆ. ಮೋಟೋದಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಆಯಿತಾ, ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮು. ಈ ಕಡೆ ಗ್ರೇಡ್ 5 ಟೈಟೇನಿಯಂ ನಮಗೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ಸಿಗ್ತಾ ಇದೆ. ನಮಗೆ ಮೋಟೋದಲ್ಲಿ ಫ್ರಂಟ್ ಗ್ಲಾಸ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ನು. ಈ ಕಡೆ ಸ್ಯಾಮ್ಸಂಗ್ನಲ್ಲಿ ಗೊರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಡಕ್ಷನ್ ಸಿಗ್ತಾ ಇದೆ. ಒಟ್ಟಿನಲ್ಲಿ ನೋಡೋದಕ್ಕೆ ಹೋದರೆ ಎರಡು ಒಂದು ರೀತಿ ಕ್ಲೋಸ್ ಕಾಂಪಿಟೇಷನ್ನ ಕೊಡ್ತಾ ಹೋಯ್ತಾ. ಇದು ತುಂಬ ತಿನ್ನು ಲೈಟ್ ವೆಯ್ಟು. ಈ ಕಡೆ ನಮಗೆ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ಟಾಪ್ ನಾಚ್ ಇದೆ. ಸೊ ಈ ಎರಡೂ ಕೂಡ ನಂಗನ್ನಿಸ್ದಂಗೆ ಈ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ ಅಂತ ಅನ್ಬೋದು. ಮತ್ತು ಈ ಎರಡರಲ್ಲೂ ಕೂಡ IP ರೇಟಿಂಗ್ ಇದೆ. ಈ ಮೋಟೋದಲ್ಲಿ IP68 ಮತ್ತು IP69 ರೇಟಿಂಗ್ನ ಜೊತೆಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ನ ಸಹ ಕೊಟ್ಟಿದ್ದಾರೆ. ಬಟ್ ಸ್ಯಾಮ್ಸಂಗಲ್ಲಿ ಬರೀ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತದೆ. ಮತ್ತು ಪ್ಲಸ್ ಪಾಯಿಂಟ್ ಅಂದರೆ ಒಂದು S Pen ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಸಿಗ್ನೇಚರ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಇದನ್ನು ಬಿಟ್ಟರೆ ಈ ಎರಡರಲ್ಲೂ ಕೂಡ eSIM ಸಪೋರ್ಟ್ ಇದೆ, ಒಳ್ಳೆಯದು. ಒಟ್ಟಿನಲ್ಲಿ SD ಕಾರ್ಡ್ ಸ್ಲಾಟ್ ಇಲ್ಲ. ಅಟ್ ಎ ಟೈಮ್ 2 ಸಿಮ್ಮನ್ನು ನೀವು ಯೂಸ್ ಮಾಡ್ಕೊಬೋದು. ಇನ್ನು ಕಲರ್ ವೇರಿಯಂಟಿಗೆ ಬಂತು ಅಂದರೆ ಮೋಟೋದಲ್ಲಿ 2 ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ನಲ್ಲಿ ಲಾಂಚ್ ಆಗಿದೆ. ಇದೊಂಥರ ವಿಗನ್ ಲೆದರ್ ಫಿನಿಶು ಆಯಿತಾ. ಸೊ ಕೈಗೆ ಗ್ರಿಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಕನ್ವಿನಿಯೆಂಟ್ ಆಗಿರುತ್ತೆ. ಇನ್ನು ಈ ಕಡೆ ಸ್ಯಾಮ್ಸಂಗಿಂದು 7 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. 4 ನಾರ್ಮಲ್ಲು ಮತ್ತು 3 ಸ್ಪೆಷಲ್ ಕಲರ್ಸಲ್ಲಿ ಈ S25 ಅಲ್ಟ್ರಾ ನಮಗೆ ಅವೈಲಬಲ್ ಇದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ ಈ ರೌಂಡಲ್ಲಿ ತುಂಬ ಈಸಿಯಾಗಿ ಸ್ಯಾಮ್ಸಂಗ್ ವಿನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೀಸನ್ ಒಂದೇ ಒಂದು, ಈ ಸ್ಯಾಮ್ಸಂಗಲ್ಲಿರುವಂಥ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಅದೊಂದರಿಂದನೇ ವಿನ್ ಅಂತ ನನ್ನ ಅಭಿಪ್ರಾಯ. ಬಟ್ ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಮೋಟೋದಲ್ಲಿರುವಂಥ ಡಿಸ್ಪ್ಲೇ ಜಾಸ್ತಿ ಬ್ರೈಟ್ ಆಗಿದೆ. ಎರಡು ಕೂಡ ಅಮೋಲೆಡ್ ಡಿಸ್ಪ್ಲೇನೆ, ಎರಡು ಕೂಡ LTPO ಡಿಸ್ಪ್ಲೇನೆ. ಸೊ ಮೋಟೋದು ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ. ಈ ಕಡೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ. ಇದರ ಜೊತೆಗೆ ಕ್ವಾಡ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಸ್ಯಾಮ್ಸಂಗಲ್ಲಿ ಸಿಗ್ತಾ ಇದೆ ಆಯಿತಾ. ಅದು ಬಿಟ್ಟರೆ ರಿಫ್ರೆಶ್ ರೇಟ್ನಲ್ಲಿ ಮೋಟೋನೇ ಸ್ವಲ್ಪ ಬೆಟರ್ ಅನ್ಬೋದು, 165 ಹರ್ಟ್ಸು. ಈ ಕಡೆ ಸ್ಯಾಮ್ಸಂಗಿಂದು 120 ಹರ್ಟ್ಸು. ಓವರಾಲ್ ನೋಡೋದಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಸ್ಯಾಮ್ಸಂಗ್ ಪಡ್ಕೊಳ್ಳುತ್ತೆ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಓವರಾಲ್ ಎರಡೂ ಡಿಸ್ಪ್ಲೇಗಳು ಕೂಡ ಬೆಂಕಿದೆ. ಎರಡರಲ್ಲೂ ಯಾವುದೇ ಕಾಂಪ್ರಮೈಸ್ ಆಗಿದೆ ಆ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಅಂತ ಅನ್ನೋದಿಲ್ಲ. ಆದರೆ ಈ ಮೋಟೋವರು 55,000 ರೂಪಾಯಿ ಕೊಟ್ಟಿರುವಂಥ ಡಿಸ್ಪ್ಲೇ ನೆಕ್ಸ್ಟ್ ಲೆವೆಲ್ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ನಿಮಗೆ ಮೋಟೋ ಮತ್ತು ಸ್ಯಾಮ್ಸಂಗ್ ಎರಡರಲ್ಲೂ ಕೂಡ ಅಪ್ ಟು 1 TB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಮೋಟೋದಲ್ಲಿ ರ್ಯಾಮ್ ಅಪ್ ಟು 16 GB ತನಕ ಸಿಗುತ್ತೆ, ಸ್ಯಾಮ್ಸಂಗಲ್ಲಿ 12 GB ತನಕ ಸಿಗುತ್ತೆ. ಈ ಎರಡರಲ್ಲೂ ಕೂಡ LPDDR5X ರ್ಯಾಮ್ ಸಿಗ್ತಾ ಇದೆ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಮೋಟೋದಲ್ಲಿ UFS 4.1 ಸ್ಟೋರೇಜ್ ಇದ್ದರೆ ಸ್ಯಾಮ್ಸಂಗಲ್ಲಿ UFS 4.0 ಸ್ಟೋರೇಜ್ ಇದೆ. ಸೊ ಕಂಪ್ಯಾರಿಟಿವ್ಲಿ ಮೋಟೋ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ ಆಯಿತಾ. ಸೊ ಕ್ರೇಜಿ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಡಿಫ್ರೆಂಟ್ ಪ್ರೊಸೆಸರ್ಗಳು ನಮಗೆ ಸಿಗ್ತಾ ಇದೆ. ನಮಗೆ ಮೋಟೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇದೆ ಆಯಿತಾ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಕಡೆ ಸ್ಯಾಮ್ಸಂಗಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇದೆ. ಸೊ ನಾವು ಈ ಎರಡೂ ಫೋನ್ಗಳಲ್ಲಿ ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ
ಮೋಟೋದಲ್ಲಿ 30,39,000 ರೇಟಿಂಗನ್ನು ಕೊಡ್ತಾ ಇದ್ರೆ ಸ್ಯಾಮ್ಸಂಗು 30,20,000 ರೇಟಿಂಗನ್ನು ಕೊಡ್ತಾ ಇದೆ ಆಯಿತಾ. ಸೊ ನೋಡೋದಕ್ಕೆ ಹೋದರೆ ಈ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೊಸೆಸರ್ಗಳು. ಎರಡು ಕೂಡ ಆಲ್ಮೋಸ್ಟ್ ಸೇಮ್, ಏನು ಅಂಥ ಡಿಫ್ರೆನ್ಸ್ ಅಂತ ಅನ್ನೋದಿಲ್ಲ ಆಯಿತಾ. ಬಟ್ ಈ ಮೋಟೋ ಸ್ವಲ್ಪ ಸ್ಟೋರೇಜ್ ಎಲ್ಲ ಚೆನ್ನಾಗಿರೋದ್ರಿಂದ ಸ್ಕೋರನ್ನು ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾ ಇದೆ. ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗೀಕ್ ಬೆಂಚಲ್ಲಿ ಸ್ಯಾಮ್ಸಂಗ್ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೋತಾ ಇದೆ. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ BGMI 120 FPS ಇಂದು ಗೇಮ್ ಪ್ಲೇ ಸಪೋರ್ಟ್ ಇದೆ. ಈ ಎರಡರಲ್ಲೂ ಕೂಡ ಯಾವ ಗೇಮ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಜೊತೆಗೆ ಮೋಟೋದಲ್ಲಿ ಮೊದಲನೇ ಬಾರಿಗೆ ಏನೋ ಕಾಪರ್ ಮೆಶ್ ಕೂಲಿಂಗ್ ಸಿಸ್ಟಮ್ ಏನೋ ಹಾಕಿದಾರಂತೆ 6,200 mm² ಎಂದು. ಸೊ ಅದೊಂದು ವೇಪರ್ ಚೇಂಬರ್ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಇದರಲ್ಲೂ ಕೂಡ ನಮಗೆ ವೇಪರ್ ಚೇಂಬರ್ ಸಿಗುತ್ತೆ. ಸೊ ಎರಡೂ ಕೂಡ ನಂಗೆ ಅಷ್ಟೊಂದೇನು ಹೀಟ್ ಆಗುತ್ತೆ ಅಂತ ಎಲ್ಲೂ ಕೂಡ ಅನ್ನಿಸ್ತಿಲ್ಲ. ಸೊ ಪರ್ಫಾರ್ಮೆನ್ಸ್ ಈ ಎರಡೂ ಸ್ಮಾರ್ಟ್ಫೋನ್ಗಳು ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಇನ್ನು ಕ್ಯಾಮರಾ ಕಂಪ್ಯಾರಿಸನಿಗೆ ಬಂತು ಅಂದರೆ ನಿಮ್ಮೆಲ್ಲರಿಗೂ ಈ ರಿಸಲ್ಟನ್ನು ನೋಡಿ ಶಾಕ್ ಆಗ್ಬೋದು ಆಯಿತಾ. ಈ ಮೋಟೋರೋಲಾದಲ್ಲಿರುವಂಥ ಕ್ಯಾಮ್ರಾ ಅನ್ಬಿಲೀವಬಲ್ ಅಂತೀನಿ ಆಯಿತಾ. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಕಂಪೇರ್ ಮಾಡಿಕೊಂಡ್ರು ಈ ಫೋನ್ಗಿಂತ ಡಬಲ್ ಪ್ರೈಸ್ S25 ಅಲ್ಟ್ರಾ ಕಂಪೇರ್ ಮಾಡಿಕೊಂಡ್ರು ಟಾಪ್ ನಾಚ್ ಅಂತೀನಿ ಆಯಿತಾ. DxO ಮಾರ್ಕಿಂದು ನಾವು ರೇಟಿಂಗನ್ನು ನೋಡೋದಕ್ಕೆ ಹೋದರೆ ಈ ಮೋಟೋರೋಲಾ ಸಿಗ್ನೇಚರು 7ನೇ ರ್ಯಾಂಕನ್ನು ಪಡ್ಕೊಳ್ಳುತ್ತೆ ಗ್ಲೋಬಲ್ ಆಗಿ ಜಗತ್ತಿನಾದ್ಯಂತ ವಿತ್ 164 ಪಾಯಿಂಟ್ಸ್ನೊಂದಿಗೆ. ಆದರೆ ಈ ಸ್ಯಾಮ್ಸಂಗಿಂದು S25 ಅಲ್ಟ್ರಾ 26ನೇ ರ್ಯಾಂಕನ್ನು ಪಡ್ಕೋತಾ ಇದೆ 151 ಪಾಯಿಂಟ್ನೊಂದಿಗೆ. ಸೊ ಅವರು ಮಾಡಿರುವಂಥ ಬೆಂಚ್ ಮಾರ್ಕ್ ಸ್ಕೋರ್ನಲ್ಲಿ ಸ್ಯಾಮ್ಸಂಗಿಗಿಂತ ಈ ಮೋಟೋರೋಲಾ ಸಿಗ್ನೇಚರೇ ಬೆಟರ್ ಕ್ಯಾಮ್ರಾವನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳಬಹುದು ಆಯಿತಾ. ನಮಗೆ ಈ ಮೋಟೋರೋಲಾ ಫೋನಲ್ಲಿ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕ್ಯಾಮ್ರಾ ಸಿಗ್ತಾ ಇದೆ. ಈ ಮೋಟೋದಲ್ಲಿ ಹಿಂದ್ಗಡೆ 3 ಕ್ಯಾಮ್ರಾ ಇದ್ದರೆ ಸ್ಯಾಮ್ಸಂಗಲ್ಲಿಂದ 4 ಕ್ಯಾಮ್ರಾ ಇದೆ. ಈ ಕಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ಮೇನ್ ಸೆನ್ಸರ್ 200 ಮೆಗಾಪಿಕ್ಸೆಲ್ ಇದ್ದರೆ 2 ಟೆಲಿಫೋಟೋ ಕ್ಯಾಮ್ರಾಗಳಿದೆ. ಒಂದು 10 ಮೆಗಾಪಿಕ್ಸೆಲ್ ಇಂದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ, ಮತ್ತು ಇನ್ನೊಂದು 50 ಮೆಗಾಪಿಕ್ಸೆಲ್ ಇಂದು 5x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ, ಮತ್ತು ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಈ ಕಡೆ ಮೋಟೋದಲ್ಲಿ 50 MP ಮೇನ್ ಸೆನ್ಸರ್, ಮತ್ತಿನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಅದು ಕೂಡ 50 MP, ಮತ್ತಿನ್ನೊಂದು ಪೆರಿಸ್ಕೋಪಿಕ್ ಕ್ಯಾಮ್ರಾ ಇದೆ ಅದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಅದು ಕೂಡ 50 MP ಕ್ಯಾಮ್ರಾ. ಮತ್ತು ನಮಗೆ ಈ ಸ್ಯಾಮ್ಸಂಗಲ್ಲಿ 12 MP ಸೆಲ್ಫಿ ಕ್ಯಾಮ್ರಾ ಇದ್ದರೆ ಮೋಟೋದಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಇದೆ ಆಯಿತಾ. ಫೋಟೋ ಸ್ಯಾಂಪಲ್ಗಳನ್ನ ನಾವು ಕಂಪೇರ್ ಮಾಡೋದಕ್ಕೆ ಹೋದರೆ ಮೇನ್ ಸೆನ್ಸರ್ ಹೌದು ಸ್ಯಾಮ್ಸಂಗಲ್ಲಿ ಮೆಗಾಪಿಕ್ಸೆಲ್ ಜಾಸ್ತಿ ಇದೆ, ಬಟ್ ಕಂಪೇರ್ ಮಾಡೋದಕ್ಕೆ ಹೋದ್ರೆ ಎಷ್ಟು ಕ್ಲೋಸ್ ಇದೆ ಅಂತ ಅಂದರೆ ಯಪ್ಪ ದೇವ್ರೆ. ಹೌದು ಮೋಟೋದಲ್ಲಿ ಕೆಲವೊಂದು ಸ್ಯಾಂಪಲ್ಗಳು ಸ್ಯಾಚುರೇಷನ್ ಜಾಸ್ತಿ ಇದೆ, ಸ್ವಲ್ಪ ಪಾಪ್ ಆಗ್ತಾ ಇದೆ, ಬಿಟ್ಟರೆ ಕಣ್ಣಲ್ಲಿ ನೋಡೋದಕ್ಕೆ ಎರಡೂ ಕೂಡ ಸಕ್ಕತ್ತಾಗಿ ಕಾಣುತ್ತಾ ಇದೆ. ನಿಮಗೆ ನ್ಯಾಚುರಲ್ ಬೇಕು ಅಂದರೆ ಅವರು ಸ್ಯಾಮ್ಸಂಗ್ ಚೆನ್ನಾಗಿದೆ, ಬಟ್ ಕಲರ್ಸ್ ಎಲ್ಲ ಸಗದಾಗಿ ಕಾಣಬೇಕು, ಆಮೇಲೆ ನೀವು ಕಲರ್ ಕರೆಕ್ಷನ್ನೇ ಮಾಡಬಾರ್ದು ಅಂತ ಅಂದರೆ ಮೋಟೋ ಮಾತ್ರ ಸಕ್ಕ. ನೋಡಿ ಕಲರ್ಸ್ ಎಲ್ಲ ಏನು ಪಾಪ್ ಆಗ್ತಾ ಇದೆ ಅಂತಂದರೆ ಬೆಂಕಿ ಆಯಿತಾ. ಒಟ್ಟಿನಲ್ಲಿ ಕ್ಲಾರಿಟಿ ಈ ಎರಡೂ ಕೂಡ ತುಂಬ ಅಂದರೆ ತುಂಬ ಕ್ಲೋಸ್ ಇದೆ. ನಾನು ಹೇಳೋದಾದರೆ ಈ ರೌಂಡಲ್ಲಿ ಪ್ರೈಸು ನೋಡಿಕೊಂಡು ಆರಾಮಾಗಿ ಮೋಟೋನೇ ವಿನ್ ಅಂತ ಹೇಳ್ಬಿಡ್ತೀನಿ ಆಯಿತಾ. ಲಿಟ್ರಲಿ ಝೂಮ್ ಮಾಡ್ಬೇಕಾದ್ರೆ ನೀವು ಟ್ರೈ ಮಾಡಿ ಆಯಿತಾ. ಡೀಟೇಲ್ಸು ನನಗೆ ಮೋಟೋದಲ್ಲಿ ಮೆಜಾರಿಟಿ ಆಫ್ ದ ಫೋಟೋಸಲ್ಲಿ ಬೆಟರ್ ಇದೆ ಅಂತ ಅನಿಸ್ತದೆ, ಹೆಂಗೆ ಅಂತ ಗೊತ್ತಿಲ್ಲ ಗುರು, ಅನ್ಬಿಲಿಯಬಲ್ ಆಯಿತಾ. ಈವನ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಅಷ್ಟೇ, ಎರಡೂ ಕೂಡ 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾಗಳು ಎರಡೂ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನು ಪೋರ್ಟ್ರೇಟ್ ಕ್ಯಾಮ್ರಾ ಈ ಎರಡರಲ್ಲೂ ಕೂಡ ಪೆರಿಸ್ಕೋಪಿಕ್ ಕ್ಯಾಮ್ರಾ ಇದೆ, ಎರಡೂ ಕೂಡ ಇದರಲ್ಲಿ ಮೋಟೋದಲ್ಲಿ 3x ಇದರಲ್ಲಿ 5x, ಎರಡೂ ಕೂಡ ಪೋರ್ಟ್ರೇಟ್ ಶಾಟ್ಸನ್ನು ತುಂಬ ಸಖತ್ತಾಗಿ ತೆಗಿತವೆ, ಎರಡೂ ಕೂಡ ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನಾನು ಈ ರೌಂಡಲ್ಲಿ ಬೆಲೆ ನೋಡಿಕೊಂಡು ಕ್ಯಾಮ್ರಾ ಕಣ್ಣು ಮುಚ್ಕೊಂಡು ಮೋಟೋ ಸಖತ್ತಾಗಿದೆ ಅಂತ ಅನ್ನಿಸ್ತು ಗುರು. ಅನ್ಬಿಲಿಯಬಲ್, ಅರ್ಧ ದುಡ್ಡಿಗೆ ಅದು ಹೆಂಗೆ, ಸೊ ಕ್ರೇಜಿ ಅಂತೀನಿ. ಸೆಲ್ಫಿ ಕ್ಯಾಮ್ರಾ ಅಷ್ಟೇ, ಎರಡೂ ಆ್ಯಕ್ಚುಲಿ ಚೆನ್ನಾಗಿದ್ದಾವೆ. ಡೀಟೇಲ್ಸು ಎರಡು ತುಂಬ ಕ್ಲೋಸ್ ಅಂತೀನಿ. ಮೆಗಾಪಿಕ್ಸೆಲ್ ಮೋಟೋದಲ್ಲಿ ಜಾಸ್ತಿ ಇರೋದ್ರಿಂದ ಡೀಟೇಲ್ಸ್ ಸ್ವಲ್ಪ ಬೆಟರ್ ಇರ್ಬೋದು. ಮತ್ತು ಈ ಮೋಟೋದಲ್ಲೂ ಕೂಡ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡುತ್ತೆ, ಮುಖಕ್ಕೆ ಒಳ್ಳೆ ಮೇಕಪ್ ಹಚ್ಚಿ ಔಟ್ಪುಟ್ ಒಳ್ಳೆ ಸಕ್ಕತ್ತಾಗಿ ಬರೋ ಥರ ಮಾಡುತ್ತೆ. ನಿಮಗೆ ಸ್ಯಾಮ್ಸಂಗಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಓವರಾಲ್ ನನಗಂತೂ ಕ್ಯಾಮ್ರಾಗಳು ಎರಡೂ ಚೆನ್ನಾಗಿದೆ, ಬೆಲೆ ನೋಡಿಕೊಂಡು ಮೋಟೋ ಬೆಟರ್ ಅಂತ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಈ ಎರಡೂ ಕ್ಯಾಮ್ರಾಗಳು ಕೂಡ ನಿಮಗೆ ರೇರಲ್ಲಿ 8K 30 FPS ವೀಡಿಯೋ ರೆಕಾರ್ಡನ್ನು ಮಾಡುತ್ತೆ. ಎರಡೂ ಕೂಡ ಫ್ರಂಟಲ್ಲಿ 4K 60 FPS ವೀಡಿಯೋ ರೆಕಾರ್ಡನ್ನು ಮಾಡುತ್ತೆ. ಎರಡೂ ಕೂಡ ಆ್ಯಕ್ಚುಲಿ
ತುಂಬ ಸಿಮಿಲರ್ ಅಂತೀನಿ. ಎರಡು ಕೂಡ ಒಂದು ಲೆವೆಲ್ಗೆ ಸ್ಟೇಬಲ್ ಆಗಿದೆ, ಎರಡು ಕೂಡ ತುಂಬ ಕ್ಲೋಸ್ ಅಂತೀನಿ ಆಯಿತಾ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂತ ಅಂದರೆ ಎರಡು ಕೂಡ ಕ್ಲೋಸ್ ಇದೆ. ಸ್ಯಾಮ್ಸಂಗ್ದು AI ಫೀಚರ್ಗಳು ಟಾಪ್ ನಾಚ್ ಇದೆ, ಪೋರ್ಟ್ರೇಟ್ ಸ್ಟುಡಿಯೋ ಎಲ್ಲ ಸಿಗುತ್ತೆ. ಈವನ್ ನಿಮಗೆ ಮೋಟೋದಲ್ಲೂ ಕೂಡ ಅಷ್ಟೇ ಸಿಗ್ನೇಚರ್ ಎಫೆಕ್ಟ್ಸ್ ಅಂತ ನಿಮಗೆ AI ಫೀಚರ್ಗಳ ಸೂಪರ್ ಆಗಿದೆ. ಅದು ಕೂಡ ನಿಮಗೆ ಇವನ್ ಗ್ಯಾಲರಿಯಲ್ಲೂ ಕೂಡ ಎಡಿಟಿಂಗ್ ಫೀಚರ್ಗಳೆಲ್ಲ ಸಿಗುತ್ತೆ, ಇದರಲ್ಲೂ ಕೂಡ ಸಿಗುತ್ತೆ. ಸೊ ಒಂದರಲ್ಲಿ ಒಂದು ಚೆನ್ನಾಗಿದೆ ಅಂತನಲ್ಲ. ಸೊ ಎಡಿಟಿಂಗ್ ಫೀಚರ್ಸ್ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ವೀಡಿಯೋಸು ಕೂಡ ಎರಡೂ ಕೂಡ ತುಂಬ ಕ್ಲೋಸ್ ಇದೆ. ಬೆಲೆ ನೋಡಿಕೊಂಡು ನಾನು ಹೇಳ್ತೀರಾ ಸ್ಯಾಮ್ಸಂಗ್ ಲೆವೆಲ್ಲಿಗೆ ಮೋಟೋದವರು ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರಲ್ವ, ಸೊ ಅದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಕಂಪ್ಯಾರಿಸನ್ ಮಾಡಬೇಕು ಅಂತ ಅಂದರೆ ಈ ಮೋಟೋ ಕಂಪೇರ್ ಮಾಡಿಕೊಂಡ್ರೆ ಸ್ಯಾಮ್ಸಂಗ್ ಸ್ವಲ್ಪ ದಪ್ಪ ಇದೆ ಮತ್ತು ಜಾಸ್ತಿ ವೆಯ್ಟ್ ಇದೆ. ಬಟ್ ಸ್ಟಿಲ್ ಈ ಮೋಟ್ರೋಲಾ ಸಿಗ್ನೇಚರ್ನಲ್ಲಿ ದೊಡ್ಡ ಬ್ಯಾಟ್ರಿ ಇದೆ, 5200 mAh ಕೆಪಾಸಿಟಿ ಬ್ಯಾಟ್ರಿ. ಈ ಕಡೆ ಸ್ಯಾಮ್ಸಂಗಲ್ಲಿ 5000 mAh ಕೆಪಾಸಿಟಿ. ನಮಗೆ ಮೋಟೋ ಬಾಕ್ಸ್ ಒಳಗೆ 90 ವ್ಯಾಟ್ನ ಟರ್ಬೋ ಪವರ್ ಚಾರ್ಜರ್ ಸಿಗ್ತಾ ಇದೆ. ಬಟ್ ಸ್ಯಾಮ್ಸಂಗ್ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಸಿಗೋದಿಲ್ಲ. ಬಟ್ 45 ವ್ಯಾಟಲ್ಲಿ ಇದು ಚಾರ್ಜ್ ಆಗುತ್ತೆ. ಎರಡರಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಇದೆ. ಮೋಟೋ 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ, ಈ ಸ್ಯಾಮ್ಸಂಗು ಬರೀ 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಈ ರೌಂಡಲ್ಲೂ ಕೂಡ ಮೋಟೋ ವಿನ್ ಆಗ್ತಾ ಇದೆ. ಇನ್ನು OSಗೆ ಬಂತು ಅಂತ ಅಂದರೆ ಈ ಎರಡರಲ್ಲೂ ಕೂಡ ಸದ್ಯಕ್ಕೆ ಆ್ಯಂಡ್ರಾಯ್ಡ್ 16 ಬೇಸ್ನ ರನ್ ಆಗ್ತಿರುವಂಥ OS ಇದೆ. ಸೊ ನಮಗೆ ಮೋಟೋದಲ್ಲಿ ಹಲೋ UI ಸಿಗ್ತಾ ಇದ್ರೆ ಸ್ಯಾಮ್ಸಂಗಲ್ಲಿ One UI ಇದೆ. ಎರಡೂ ಕೂಡ ಟಾಪ್ ನಾಚ್ OSಗಳು ಆಯಿತಾ. ನಮಗೆ ಮೋಟೋರೋಲಾ ಸಿಗ್ನೇಚರ್ನಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಕಡೆ One UI OS ತುಂಬ ಸ್ಮೂತಾಗಿದೆ, ಆ್ಯನಿಮೇಷನ್ಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇದು ಕೂಡ ತುಂಬ ಸ್ಮೂತಾಗಿರುವಂಥ OS. ಎರಡು ಕೂಡ ಒಂಥರ ಕ್ಲೀನ್ OS ಅಂತ ಅನ್ಬೋದು ಆಯಿತಾ. ಈ ಎರಡು ಫೋನ್ಗಳಿಗೆ ನೀವು ನಂಬಲ್ಲ, 7 ವರ್ಷಗಳ OS ಅಪ್ಡೇಟು, 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ ಎರಡೂ ಫೋನ್ಗಳಿಗೆ. ಟಾಪ್ ನಾಚ್ ಗುರು. ಮೋಟೋದವರು ಕೂಡ ಇದೇ ಲೆವೆಲ್ನ ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಅಂತಂದರೆ ಕ್ರೇಜಿ ಅಂತೀನಿ. ಇನ್ನು AI ಫೀಚರಿಗೆ ಬಂತು ಅಂದರೆ ಈ ಕಡೆ ಗ್ಯಾಲಕ್ಸಿ AI, ಈ ಕಡೆ ಮೋಟೋ AI ಎರಡೂ ಕೂಡ ಚೆನ್ನಾಗಿದೆ. ನಾವು ಈ ಮೋಟೋದಲ್ಲಿ ಜರ್ನಲ್ ಮೇಂಟೈನ್ ಎಲ್ಲ ಮಾಡ್ಬೋದು. ಸೊ ಡೆಡಿಕೇಟೆಡ್ AI ಬಟನ್ನ ನಮಗಿದರಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮೂವ್ ಸಜೆಷನ್ನ ಮಾಡುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಟೆಕ್ಸ್ಟನ್ನು ಇದು ಮಾಡಿದ್ರೆ ಮೇಲ್ಗಡೆ ನಿಮ್ಗೆ ಸಜೆಷನ್ನ ಕೊಡುತ್ತೆ. ಈ ಥರ ಅನೇಕ ಫೀಚರ್ಗಳು ನಮಗಿದೆ. ಸೊ ಜರ್ನಲ್ ಮೇಂಟೈನ್ ಮಾಡಿದ್ರೆ ಕ್ಯಾಚ್ ಮಿ ಅಪ್ 2.0 ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಎರಡರಲ್ಲೂ ಕೂಡ ಸರ್ಕಲ್ ಟು ಸರ್ಚು, ಟೆಕ್ಸ್ಟ್ ಟು ಇಮೇಜು, ಸ್ಕೆಚ್ ಟು ಇಮೇಜು ಎಲ್ಲದೂ ಕೂಡ ಈ ಎರಡೂ ಫೋನ್ಗಳಲ್ಲಿ ನಮಗೆ ಸಿಗ್ತಾ ಇದೆ ಆಯಿತಾ. ಸೊ AI ಫೀಚರ್ಗಳಲ್ಲಿ ಎರಡೂ ಕೂಡ ತುಂಬ ಕ್ಲೋಸ್ ಇದ್ದಾವೆ. ಎರಡರಲ್ಲೂ ನಮಗೆ ಟೆಕ್ಸ್ಟನ್ನು ಜನ್ರೇಟ್ ಮಾಡುವಂಥದ್ದು, ನೋಟ್ ಅಸಿಸ್ಟು ಎರಡರಲ್ಲೂ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ UI OS ಎರಡೂ ಕೂಡ ತುಂಬ ಚೆನ್ನಾಗಿ, ಎರಡೂ ಕೂಡ ಆ್ಯಕ್ಚುಲಿ ಟಾಪ್ ನಾಚ್ ಅಂತೀನಿ. ಎರಡಕ್ಕೂ 7 ವರ್ಷ OS ಅಪ್ಡೇಟು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಎರಡರಲ್ಲೂ ಕೂಡ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಬೆಂಕಿ ಗುರು. ಪ್ರೈಸ್ ನೋಡ್ಕೊಳ್ಳಿ, ಎರಡರಲ್ಲೂ ಫೇಸ್ ಅನ್ಲಾಕ್ ಇದೆ. ನಮಗೆ ಮೋಟೋದಲ್ಲಿ ಥಿಂಗ್ ಶೀಲ್ಡ್ ಸೆಕ್ಯೂರಿಟಿ ಸಿಗ್ತಾ ಇದ್ರೆ ಈ ಕಡೆ ಸ್ಯಾಮ್ಸಂಗ್ ಅವ್ರದ್ದು ನಾಕ್ ಸೆಕ್ಯೂರಿಟಿ. ಎರಡು ಕೂಡ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮಗೆ ಎರಡರಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ನಮಗೆ ಮೋಟೋದಲ್ಲಿ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಇದೆ ಆಯಿತಾ, ಐರಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಸೌಂಡ್ ಬೈ ಬೋಸ್ ಸೌಂಡ್ ಅಂದರೆ ಬೋಸ್ ಅವರು ಇದನ್ನು ಟ್ಯೂನ್ ಮಾಡಿದ್ದಾರೆ ಮೋಟೋ ಸ್ಪೀಕರ್ನ. ಈ ಕಡೆ ಸ್ಯಾಮ್ಸಂಗಿಂದು ಸೇಮ್ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿ, ಎರಡೂ ಕೂಡ ಆ್ಯಕ್ಚುಲಿ ಕ್ಲಾರಿಟಿ ಚೆನ್ನಾಗಿದೆ ಅಂತೀನಿ ಆಯಿತಾ. ಸೊ ಒಂದು ಕಡಿಮೆ ಒಂದು ಜಾಸ್ತಿ ಏನಲ್ಲ. ಈ ಸ್ಯಾಮ್ಸಂಗಿಂದು ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಕೇಳುತ್ತೆ, ಬಿಟ್ಟರೆ ಕ್ಲಾರಿಟಿ ಸಿಮ್ಲರ್ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ Wi-Fi 7 ನಮಗೆ ಸಿಗ್ತಾ ಇದೆ. ಮೋಟೋದಲ್ಲಿ ಬ್ಲೂಟೂತ್ 6 ಇದ್ದರೆ ಸ್ಯಾಮ್ಸಂಗಲ್ಲಿ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಎರಡರಲ್ಲೂ ಕೂಡ NFC ಇದೆ. ಮತ್ತು ಸ್ಯಾಮ್ಸಂಗಲ್ಲಿ ಸ್ಯಾಮ್ಸಂಗಿಂದು ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. ಇದನ್ನು ಬಿಟ್ಟರೆ ಅವಶ್ಯಕತೆ ಇರುವಂತೆಲ್ಲ 5G ಬ್ಯಾಂಡ್ಗಳು ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲೂ ಸಹ ಇದೆ. ಮತ್ತು ಮೋಟೋದಲ್ಲಿ ನಿಮಗೆ ಫ್ಯಾಮಿಲಿ ಸ್ಪೇಸು ಮತ್ತು ಮೋಟೋ ಸೆಕ್ಯೂರ್ ಇದೆಲ್ಲ ಇದ್ದರೆ ಈ ಕಡೆ ಸ್ಯಾಮ್ಸಂಗಲ್ಲಿ ನಿಮಗೆ ಡೆಕ್ಸ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ನೋಡಿ, ಒಂದರಲ್ಲಿ ಒಂದು ಫೀಚರ್ ಇದೆ, ಇನ್ನೊಂದರಲ್ಲ. ಸೊ ಒಂದು ರೀತಿ ಎರಡು ಕೂಡ ಬ್ಯಾಲೆನ್ಸ್ ಮಾಡ್ತವೆ ಅಂತ ಅನ್ಬೋದು. ಜೊತೆಗೆ ಈ ಮೋಟೋರೋಲಾ ಸಿಗ್ನೇಚರ್ ಫೋನ್ನ ಜೊತೆಗೆ ಸಿಗ್ನೇಚರ್ ಕ್ಲಬ್ಬಿಂದು ನಮಗೆ ಒಂದು ರೀತಿ ಪ್ರಿವಿಲೇಜ್ ಸಿಗುತ್ತೆ ಆಯಿತಾ. ನಿಮಗೆ ಅಂತಲೇ 24/7 ಲೈವ್ ಏಜೆಂಟ್ಗಳನ್ನ ನಿಮಗೆ ಕೊಡ್ತಾರೆ. ನಿಮ್ದು ಏನಾದ್ರು ಲೈಫ್ ಸ್ಟೈಲ್ ಸರ್ವೀಸಸ್ಸು, ಫಾರ್ ಎಕ್ಸಾಂಪಲ್ ಏನೋ ರೆಸಾರ್ಟನ್ನು ಬುಕ್ ಮಾಡಬೇಕು, ಏನೋ ಒಂದು ಮಸಾಜ್ ಬುಕ್ ಮಾಡಬೇಕು, ನಿಮ್ಮ ಪರ್ಸ್ನಲ್ ಏನೋ ವಿಷಯವನ್ನು ಕಾಲ್ ಮಾಡಿ
ಅವರು ಪಿಕ್ ಮಾಡ್ತಾರೆ, ಬುಕ್ಕಿಂಗನ್ನು ಫ್ಲೈಟ್ ಬುಕ್ಕಿಂಗ್ ಏನು ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಮೋಟೋದು ಎಲೈಟ್ ಕೇರ್ ನಿಮಗೆ ಸಿಗುತ್ತೆ. ಅಂದರೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಫೋನಿಂದು ಮನೆಗೆ ಬಂದು ಪಿಕಪ್ ಆ್ಯಂಡ್ ಡ್ರಾಪನ್ನು ಮಾಡ್ತಾರೆ. ಸೊ ನೀವು ಆ ಫೋನ್ ರಿಪೇರಿ ಆಗ್ತಿರೋ ಟೈಮಲ್ಲಿ ಒಂದು ಆಲ್ಟರ್ನೇಟ್ ಡಿವೈಸನ್ನು ಕೊಡ್ತಾರೆ. ಈ ಎಲ್ಲ ಫೀಚರ್ಗಳು ನಮಗೆ ಈ ಮೋಟೋ ಸಿಗ್ನೇಚರ್ ಕ್ಲಬ್ಬಲ್ಲಿ ನಮಗೆ ಸಿಗ್ತಾ ಇದೆ ಆಯಿತಾ. ಈವನ್ ಸ್ಯಾಮ್ಸಂಗ್ದು ಕೂಡ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಆಪ್ಷನ್ ಇರುತ್ತೆ. ಅವ್ರದ್ದು ಕೂಡ ಸರ್ವಿಸ್ ಸೆಂಟರ್ಗಳೆಲ್ಲ ಕಡೆ ಇದೆ. ಸೊ ಎರಡೂ ಕೂಡ ಸರ್ವಿಸ್ ವಿಷಯದಲ್ಲಿ ಓಕೆ ಅಂತೀನಿ ಆಯಿತಾ. ಸೊ ಇದಿಷ್ಟು ಈ ಎರಡೂ ಫೋನ್ಗಳ ಬಗ್ಗೆ ನನ್ನ ಕಂಪ್ಯಾರಿಸನು. ಸೊ ನನಗೆ ಆಶ್ಚರ್ಯ ಆಗಿದ್ದು ಮೋಟೋರೋಲಾದವರು ಈ ಸ್ಯಾಮ್ಸಂಗ್ ಫೋನಿನ ಅರ್ಧ ದುಡ್ಡಿಗೆ ಇಷ್ಟೆಲ್ಲ ಸ್ಪೆಸಿಫಿಕೇಷನ್ನ ಕೊಡ್ತಾ ಇದ್ದಾರೆ ಅಂತ ಅಂದರೆ ವ್ಯಾಲ್ಯೂ ನೋಡೋದಕ್ಕೆ ಹೋದರೆ ಕಣ್ಣು ಮುಚ್ಕೊಂಡು ಈ ರೌಂಡಲ್ಲಿ ಈ ಒಂದು ಕಂಪ್ಯಾರಿಸನಲ್ಲಿ ಮೋಟೋ ವಿನ್ ಆಗುತ್ತೆ. ಇನ್ನೊಂದು ಸಲ ರೌಂಡ್ ಅಪ್ ಮಾಡೋದಾದರೆ ನೋಡಿ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎರಡೂ ಚೆನ್ನಾಗಿದೆ ಆಯಿತಾ. ಹೌದು, ಒಂದರಲ್ಲಿ ಒಂದು ಚೆನ್ನಾಗಿ ಇನ್ನೊಂದು ಚೆನ್ನಾಗಿದೆ. ಡಿಸ್ಪ್ಲೇ ಹೌದು ಸ್ಯಾಮ್ಸಂಗ್ ಸ್ವಲ್ಪ ಚೆನ್ನಾಗಿದೆ. ರ್ಯಾಮ್ ಸ್ಟೋರೇಜ್ನಲ್ಲಿ ಮೋಟೋ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಎರಡೂ ಈಕ್ವಲ್ ಇದೆ. ಕ್ಯಾಮ್ರಾ ಬೆಲೆ ನೋಡಿಕೊಂಡ್ರೆ ಆಬ್ವಿಯಸ್ಲಿ ಮೋಟೋ ಏನಕ್ಕೂ ಕಡಿಮೆ ಇಲ್ಲ. ಬ್ಯಾಟ್ರಿ ಮೋಟೋ ಚೆನ್ನಾಗಿದೆ. ಕ್ರೇಜಿ ಗುರು, ಇಷ್ಟೆಲ್ಲ ಫೀಚರ್ನ ಈ ಫೋನಿನ ಅರ್ಧ ದುಡ್ಡಿಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಕ್ರೇಜಿ. ಇದು ನನ್ನ ಒಪಿನಿಯನ್ ಈ ಎರಡೂ ಫೋನ್ಗಳ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.